नंबर्स बिजनेस भी इनकम भी फ्यूचर सिक्योर हर मोमेंट भी ज्वाइन करो ग्रो करो लाइफ को अब प्रो करो आज का कदम कल की जीत मैक्सोरा से बनेगी नई ब्रीथ डाउनलोड करो अभी शुरू करो अपना फ्यूचर स्मार्ट बनाओ अनसीन मैक्सोरा मैक्सोरा ನಮಸ್ಕಾರ ಸ್ನೇಹಿತರೆ, ಇವತ್ತು ಮ್ಯಾಕ್ಸೋರಾ ಕೀಸ್ಟೋನ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಬಗ್ಗೆ ನಾವು ಡೀಟೇಲ್ಸ್ ತಿಳಿಯೋಣ. ಅದರಿಂದ ನಮಗೆ ಆಗೋ ಬೆನಿಫಿಟ್ ಏನು ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆ ಸ್ನೇಹಿತರೆ, ಮ್ಯಾಕ್ಸೋರಾ ಕೀಸ್ಟೋನ್ ಪ್ರೈವೇಟ್ ಲಿಮಿಟೆಡ್ ಬಂದು ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಏನು ಸರ್ವಿಸ್ ಅವ್ರು ಬಳಸ್ತಾರೋ, ಅಂದರೆ ಪ್ರತಿ ದಿವಸ ಏನು ಖರ್ಚುಗಳೆಲ್ಲ ಮಾಡ್ತಾಯಿದ್ದಾರೋ ಅದರಲ್ಲಿ ನಮಗೆ ಒಂದು ಸಣ್ಣ ಇನ್ಕಮ್ ಕೊಡೋ ಪ್ಲ್ಯಾನೇ ಈ ಮ್ಯಾಕ್ಸೋರಾ ಕೀಸ್ಟೋನ್ ಅವ್ರದ್ದು. ಓಕೆ, ಇದು ಯಾವ ಥರ ಅಂತ ಹೇಳಿದ್ರೆ, ಇವಾಗ ನಮ್ಮ ಫೋನ್ಪೇ ಗೂಗಲ್ ಪೇ ಏನು ಮಾರ್ಕೆಟಲ್ಲಿ ಇದೆಯೋ ಅವರಾಗೆ ದುಡ್ಡು ಮಾಡ್ತಾ ಇದ್ದಾರೆ ಹೊತ್ತು ಪಬ್ಲಿಕ್ಕಿಗೆ ಏನು ಅದರಿಂದ ಬೆನಿಫಿಟ್ ಅನ್ನೋದಿಲ್ಲ. ಒಂದು ಬೆನಿಫಿಟ್ ಏನಂದರೆ, ನಾವು ದುಡ್ಡು ಕ್ಯಾರಿ ಮಾಡ್ದೇ ಡೈರೆಕ್ಟಾಗಿ ಎಲ್ಲಿ ಬೇಕಾದರೂ ಅದು ಬಳಸ್ಬೋದು. ಓಕೆ, ಆದರೆ ನಾವು ಬಳಸೋದ್ರಿಂದ ನಮಗೆ ಬೆನಿಫಿಟ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರೆ, ಬಟ್ ಈಗ ಅದ್ರ ಬಗ್ಗೆ ಏನು ಬೆನಿಫಿಟ್ ನಮಗೆ ಇಲ್ಲ. ಇಲ್ಲಿ ನಮಗೆ ಮ್ಯಾಕ್ಸೋರಾ ಕೀಸ್ಟೋನ್ ಅವರು ನಮಗೆ ಯಾವ ಥರ ಬೆನಿಫಿಟ್ ಕೊಡ್ತಾರೆ, ಫಸ್ಟು ನಾವು ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಗುಜರಾತಲ್ಲಿ ಸ್ಟಾರ್ಟ್ ಆಗಿರೋ ಕಂಪನಿ. ಓಕೆ, ಸ್ಟಾರ್ಟ್ ಆಗಿ ಈಗ ಜಸ್ಟ್ ಒಂದು 5-6 ತಿಂಗಳೇ ಆಗ್ತಾ ಇರೋದು. ಕಂಪನಿ ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗಿದೆಯೋ ಇದೆಲ್ಲ ಕಂಪನಿ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ. ನೀವು ಇದು ಕಳಿಸ್ಕೊಡೋರ ಜೊತೆಗೆ ನೀವು PDF ತೊಗೊಂಡು ಡೀಟೇಲ್ಸು ನೋಡ್ಬೋದು ಸ್ನೇಹಿತರೆ. ಓಕೆ, ಇದರಲ್ಲಿ ಏನೆಲ್ಲ ಇದೆ ಅಂದರೆ, ನಾವು ಆನ್ಲೈನ್ ಆಫ್ಲೈನ್ ಏನು ಬಳಸ್ತಾ ಇದ್ದೀವೋ, ಈಗ ಪಬ್ಲಿಕ್ ಏನಂದರೆ ಆನ್ಲೈನಲ್ಲಿ ಜಾಸ್ತಿ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಥರ ಆನ್ಲೈನ್ ಆಫ್ಲೈನಲ್ಲಿ ನಾವೇನು ಪರ್ಚೇಸ್ ಮಾಡ್ತೀರೋ ಅದ್ರಿಗೂ ನಮಗೆ ಇನ್ಕಮ್ಗಳು ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಇಲ್ಲಿ ಆನ್ಲೈನಲ್ಲಿ ಏನೆಲ್ಲ ನಾವು ವಸ್ತುಗಳು ಬೈ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ. ಬರೀ ಆನ್ಲೈನ್ ಮಾತ್ರ ಅಲ್ಲ, ಆಫ್ಲೈನು ಇದರಲ್ಲಿ ಇದೆ. ನಮ್ಮ ಅಕ್ಕಪಕ್ಕ ಇರೋ ಅಂಗಡಿಗಳು ಏನಿದೆಯೋ, ಓಕೆ, ಡಿಜಿಟಲ್ ಸರ್ವಿಸ್ ಎಲ್ಲ ಏನೇನು ಬಳಸ್ತೀವೋ ನಾವು, ಮೊಬೈಲ್ ರೀಚಾರ್ಜ್ ಇರಲಿ, ಎಲೆಕ್ಟ್ರಿಕ್ ಬಿಲ್ ಪೇ ಮಾಡೋದು, ಗ್ಯಾಸ್ ಬುಕ್ ಮಾಡೋದು, ಪ್ರತಿಯೊಂದು. ಓಕೆ, ಈಗ ಸ್ಟಾರ್ಟ್ ಆಗಿರೋದ್ರಿಂದ ಒಂದೊಂದಾಗಿ ಆ್ಯಡ್ ಆಗ್ತಾನೇ ಬರ್ತಾಯಿದೆ. ಇವರು ಇವಾಗ ಇಂದ 6 ತಿಂಗಳ ಮುಂಚೆ ಜಸ್ಟು ಸ್ಟಾರ್ಟಪ್ಪಲ್ಲಿ ಏನೂ ಇರಲಿಲ್ಲ, ಈಗ ಎಲ್ಲ ಪ್ರತಿಯೊಂದೊಂದು ಆ್ಯಡ್ ಆಗ್ತಾ ಬರುತ್ತೆ ಸ್ನೇಹಿತರೆ. ನೋಡಿ, ಆನ್ಲೈನ್ ಇವಾಗ ಇಷ್ಟೆಲ್ಲ ಆ್ಯಡ್ ಆಗಿದೆ, ಇನ್ನೂ ಇದ್ರ ಜೊತೆಗೆ ತುಂಬ ಆ್ಯಡ್ ಆಗಿ ಬರ್ತಾಯಿದೆ. ನೋಡ್ತೀರಾ, ಇಲ್ಲಿ ಫ್ಲಿಪ್ಕಾರ್ಟ್ ಆಲ್ರೆಡಿ ಇದೆ, ಅಡಿಡಾಸ್ ಇದೆ, ಫಾಸ್ಟ್ ಟ್ರ್ಯಾಕ್ ಇದೆ, ಓಕೆ, ಮಿಂತ್ರಾ ನೀವು ನೋಡ್ತಾ ಇದ್ದೀರಾ, ಲೆನ್ಸ್ಕಾರ್ಟು, ರೀಬೈ, ಲೀವ್ಸು ಇದೆಲ್ಲ ಇದೆ. ಓಕೆ, ಪೀಟರ್ ಇಂಗ್ಲೆಂಡು ಇನ್ನೂ ಬರ್ತಾ ಬರ್ತಾ ಒಂದೊಂದಾಗಿ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಇವರು ಸ್ಟಾರ್ಟ್ ಮಾಡಿ ಜಸ್ಟು ಒಂದು 6 ತಿಂಗಳಲ್ಲಿ ಯಾವ ಥರ ಬೆಳೆಯುತ್ತದೆ ಅನ್ನೋದು ಇವರು ಆಲ್ರೆಡಿ ರೋಡ್ ಮ್ಯಾಪು ಹಾಕಿ ಸ್ಟಾರ್ಟ್ ಮಾಡಿರೋದು. ನೋಡಿ, ಇವರು ಮಾರ್ಚಲ್ಲಿ ಏನು ಹೇಳಿದ್ರಂದರೆ ಡಿಜಿಟಲ್ ಸರ್ವೀಸು ಲಾಂಚ್ ಮಾಡ್ತೀವಿ ಅಂತ. ಮಾರ್ಚಲ್ಲಿ ಡಿಜಿಟಲ್ ಸರ್ವೀಸು ಲಾಂಚ್ ಆಯಿತು. ಮೇ ಆನ್ಲೈನ್ ಶಾಪಿಂಗ್ ಬರುತ್ತೆ ಅಂದರು, ಆನ್ಲೈನ್ ಶಾಪಿಂಗು ಇವಾಗ ಸ್ಟಾರ್ಟ್ ಆಗಿದೆ. ಜೂನಲ್ಲಿ ಈಗ ಈ ತಿಂಗಳು ಡಿಜಿಟಲ್ ಬೋರ್ಡ್ ವಾಚಸ್ ಬರುತ್ತೆ. ಡಿಜಿಟಲ್ ವಾಚಸ್ಸು ಈಗ ಆಲ್ರೆಡಿ ಸ್ಟಾರ್ಟ್ ಆಗ್ತಾಯಿದೆ ಸ್ನೇಹಿತರೆ. ಓಕೆ, ಇದೇ ಥರ ನ್ಯೂ ಪ್ರೀಮಿಯಂ ಪ್ಯಾಕೇಜ್ ಬರುತ್ತೆ ಆಗಸ್ಟಿಗೆ, ಅದು ನೀವು ನೋಡ್ಬೋದು ಕಣ್ಮುಂದೆ. ಅದೇ ಥರ ಸೆಪ್ಟೆಂಬರಲ್ಲಿ 1 ಲಕ್ಷ ಕಸ್ಟಮರಿಗೆ ತಲುಪಿಸ್ಬೇಕನ್ನೋದು ಇವರ ಪ್ರಯತ್ನ. ಇದು ನಮ್ಮ ಮುಖಾಂತರ ಹಾಗೆ ಆಗುತ್ತೆ ಸ್ನೇಹಿತರೆ. 1 ಲಕ್ಷ ಅಲ್ಲ, ಅದಕ್ಕಿಂತ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಓಕೆ, ಇದರಲ್ಲಿ ನೀವು ಈ ಆ್ಯಪನ್ನು ಯಾವ ಥರ ನೀವು ಡೌನ್ಲೋಡ್ ಮಾಡಬೇಕು, ಏನು ಇದ್ರ ಥರ ಬಳಸೋದು ಹೆಂಗೆ ಅಂದರೆ, ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನೀವು ಫಸ್ಟು ಸೈನಪ್ ಆಗಬೇಕು. ಸೈನಪ್ ಆಗಬೇಕಂದ್ರೆ ನಿಮಗೆ ಇದು ಯಾರಾದರೂ ರೆಕಮೆಂಡ್ ಮಾಡಿರ್ತೀವಿ, ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪು. ಓಕೆ, ಡೌನ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆ ಅಪ್ಲಿಕೇಶನಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರು, ಡೀಟೇಲ್ಸ್ ಏನಿದೆ ಏನೇ ಕೇಳ್ತಾರೋ ಅದೆಲ್ಲ ಫಿಲಪ್ ಮಾಡ್ಕೊಳ್ಳಿ. ಓಕೆ, ನಂತರ ಅಲ್ಲಿ ನಿಮಗೆ ರೆಕಮೆಂಡು ಯಾರು ಮಾಡಿದ್ದು ಅಂತ ಹೇಳುತ್ತೆ. ರೆಕಮೆಂಡು ಇದರಲ್ಲಿ ಕೋಡ್ ಇರುತ್ತೆ, ಆ ಕೋಡನ್ನು ಹಾಕ್ಕೊಂಡು ನೀವು ಇದನ್ನು ರೆಕಮೆಂಡ್ ಕೋಡ್ನ ಹಾಕ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಅಪ್ಲಿಕೇಶನು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಹಾಗೆ ರೆಕಮೆಂಡ್ ನಿಮಗೆ ಸಿಗಲಿಲ್ಲ, ಆ ಕೋಡ್ ಸಿಗಲಿಲ್ಲ ಅಂದರೆ ಲಾಸ್ಟಲ್ಲಿ ನಾನು ಇದರ ಕೋಡ್ ಏನಿದೆಯೋ ನಾನು ಇದರಲ್ಲಿ ಮೆನ್ಷನ್ ಮಾಡ್ತೀನಿ. ಅಲ್ಲಿ ರೆಕಮೆಂಡ್ ಕೋಡನ್ನು ಹಾಕ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನಾವು ಅದನ್ನು ಫ್ರೀಯಾಗಿ ಬಳಸ್ಬೋದು. ಓಕೆ, ಇಲ್ಲ ನನಗೆ ಇದರ ಮುಖಾಂತರ ಇನ್ಕಮ್ ಜಾಸ್ತಿ ಬರಬೇಕು ಅನ್ನೋದಾದರೆ ಇಲ್ಲಿ ಒಂದು ಪ್ರೀಮಿಯಂ ಪ್ಯಾಕೇಜ್ ಇದೆ, ಅದು ಬೆನಿಫಿಟ್ ಏನಂತ ತಿಳ್ಕೊಂಡು ನಂತರ ನೀವು ಬೇಕಾದರೆ ಅದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೀವು ಫ್ರೀಯಾಗಿ ಫಸ್ಟು ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದರೆ ಅದನ್ನು ಬಳಸಿ ಅದರಿಂದ ಏನು ಬೆನಿಫಿಟ್ ಇದೆ ಅಂತ ನೋಡಿ, ಇಲ್ಲ ನನಗೆ ಬೆನಿಫಿಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಪ್ರೀಮಿಯಂ ಪ್ಯಾಕೇಜ್ ಮುಖಾಂತರನೂ ಹೋಗ್ಬೋದು. ಓಕೆ, ಪ್ರೀಮಿಯಂ ಪ್ಯಾಕೇಜ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದು ನಾನು ನೆಕ್ಸ್ಟ್ ಪ್ಯಾಕೇಜಲ್ಲಿ ಹೇಳ್ತೀನಿ. ಇವಾಗ ನೋಡಿ, ಇವಾಗ ಕೆಳಗಡೆ ನೀವು ಪ್ರೀಮಿಯಂ ಪ್ಯಾಕೇಜು 699 ನೀವು ಕೊಟ್ಟಿದ ತಕ್ಷಣ ಅಲ್ಲಿ 250 PV ಅಂದರೆ ಬಿಸ್ನೆಸ್ ವಾಲ್ಯೂಮ್. ಈ ವಾಲ್ಯೂಮ್ ಎಷ್ಟು ಬರುತ್ತೋ ಅದ್ರ ಮೇಲೆ ನಿಮಗೆ ಇನ್ಕಮ್ ಜನ್ರೇಟ್ ಆಗುತ್ತೆ. ಅದೇ ಥರ RP ಅಂತಿದೆಲ್ಲ, ಆ 1 RP ನೀವು 699 ಕೊಟ್ಟಂಗೆ
ನೀವು ಯಾರಿಗಾದರೂ ಫ್ರೆಂಡ್ಸಿಗೆ ಇದನ್ನು ಡೌನ್ಲೋಡ್ ಮಾಡಿ ಕಳಿಸಿದರೆ ಅವರು ಅದೇ ಥರ ಮಾಡಿಕೊಂಡಾಗ ನಿಮ್ಗೆ ಅಲ್ಲೂ ಒಂದು RP ಆ್ಯಡ್ ಆಗ್ತಾ ಬರುತ್ತೆ ಸ್ನೇಹಿತರೆ. ಈ ವಾಲ್ಯೂಮ್ ಏನಿದೆಯೋ ವಾಲ್ಯೂಮ್ ಮೇಲೆ ನಮಗೆ ಇದು ಇನ್ಕಮ್ ಜನ್ರೇಟ್ ಆಗೋದು. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಫಸ್ಟು ಲೆವೆಲ್ ಬೋನಸ್ ಅಂತಿದೆ, ಆಮೇಲೆ ಸ್ಪಾನ್ಸರ್ ಟೀಮ್ ಲೆವೆಲ್ ಬೋನಸ್ ಅಂತಿದೆ, ಆಮೇಲೆ ರಿವಾರ್ಡ್ ಆ್ಯಂಡ್ ರೆಕಗ್ನೇಷನ್ ಇದೆ. ಓಕೆ, ಲೈಫ್ ಟೈಮ್ ಸಿಗುತ್ತದು, ಆಮೇಲೆ ಶಾಪಿಂಗ್ ಬೋನಸ್ಸು ಅದನ್ನು ನಿಮಗಿದೆ. ಒಂದೊಂದಾಗಿ ನಾನು ನಿಮಗೆ ವಿವರವಾಗಿ ತಿಳಿಸ್ತೀನಿ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಲೆವೆಲ್ ಬೋನಸ್ಸು. ಲೆವೆಲ್ ಬೋನಸ್ ಅಂದರೆ ಹೆಂಗೆ, ಈಗ ನೀವು ಯಾರಿಗೆಲ್ಲ ಇದು ಅವಕಾಶ ಕೊಡ್ತೀರೋ, ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀರಾ, ನಿಮಗೊಂದು ರೆಫರಲ್ ಕೋಡ್ ಬಂದಿರುತ್ತೆ. ಓಕೆ, ಈಗ ಆಲ್ರೆಡಿ ಗೂಗಲ್ ಪೇ ಫೋನ್ಪೇಯಲ್ಲಿದೆ, ರೆಫರ್ ಮಾಡಿ ಇನ್ಕಮ್ ಕೊಡ್ತಾರೆ. ಬಟ್ ಏನು ಇನ್ಕಮ್ ಕೊಡ್ತಾರೆ, ಏನೂ ಕೊಡ್ತಾ ಇಲ್ಲ. ಓಕೆ, ಇಲ್ಲಿ ನೀವು ಅದ್ರ ಮುಖಾಂತರ ನೀವು ಇನ್ಕಮ್ ಯಾವ ಥರ ಪಡಿಬೋದು ಅಂತ ನೋಡಿ. ಇಲ್ಲಿ ಆಲ್ರೆಡಿ ಫಸ್ಟ್ ಲೆವೆಲಲ್ಲಿ ನೀವು ಯಾರ್ಯಾರಿಗೆ ಕೊಟ್ಟಿರ್ತೀರೋ ಅವರೆಲ್ಲ ನಿಮ್ಮ ಫಸ್ಟ್ ಲೆವೆಲು. ಅಂದರೆ ನೀವು ಎಷ್ಟು ಜನಕ್ಕೆ ಬೇಕಾದರೂ ಕೊಡ್ಬೋದು ಇದನ್ನು ಆ್ಯಪನ್ನು ಡೌನ್ಲೋಡ್ ಮಾಡೋಕ್ಕೆ. ಈ ಫಸ್ಟ್ ಲೆವೆಲಲ್ಲಿರೋರೆಲ್ಲ ಈ 699 ಪ್ರೀಮಿಯಮ್ ಪ್ಯಾಕೇಜನ್ನು ಬೈ ಮಾಡಿಕೊಂಡಾಗ ನಿಮ್ಗೆ ಅಲ್ಲಿ 20% ಕಮಿಷನ್ ಬರುತ್ತೆ ಸ್ನೇಹಿತರೆ. ಅಂದರೆ 50 ರೂಪಾಯಿ. ಸಣ್ಣದಾಗಿರ್ಬೋದು 50 ರೂಪಾಯಿ, ಒಬ್ಬರಿಂದ 50 ರೂಪಾಯಿ ಅಂದರೆ ನೀವು ಒಂದು 10 ಜನ ಮಾಡಿದ್ರೆ ಎಷ್ಟಾಯಿತು, 500 ರೂಪಾಯಿ ಆಯಿತು. ಓಕೆ, 10 ಜನ ಎಲ್ಲ ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ಅವಾಗ 20 ಜನ ಮಾಡಿದ್ರೆ 1000 ರೂಪಾಯಿ ಆಯಿತು. ಅಷ್ಟೇನಾ? ಇಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವರು ಯಾರಿಗೆಲ್ಲ ರೆಫರ್ ಮಾಡಿಕೊಂಡ್ರೋ, ಅಂದರೆ ನೀವು ಯಾರಿಗೆಲ್ಲ ಕೊಟ್ಟಿದ್ದೀರೋ ಅವ್ರು ಯಾರೆಲ್ಲ ರೆಫರ್ ಮಾಡಿಕೊಂಡ್ರೋ ಆ ರೆಫರ್ ಮಾಡ್ಕೊಂಡಿರೋ ವ್ಯಕ್ತಿಗಳು ನೀವು ನೋಡ್ಬೋದು. ಇದು ಫಸ್ಟ್ ಲೆವೆಲು. ಓಕೆ, ಸೆಕೆಂಡಲ್ಲಿ ನೋಡ್ತಾ ಇದ್ದೀರಾ 2ನೇ ಲೆವೆಲಿಂದ 5ನೇ ಲೆವೆಲ್ವರೆಗೂ, ಅಂದರೆ ನೀವು ಯಾರಿಗೆ ಕೊಟ್ಟಿದ್ದೀರೋ ಅವ್ರು ನೆಕ್ಸ್ಟ್ ಯಾರ್ಯಾರು ಕೊಟ್ಟರೋ ಹಂಗೆ ಒಬ್ಬೊಬ್ಬರು ಕೊಡ್ತಾ 2ನೇ ಲೆವೆಲ್ ಬಂದಾಗ ನಿಮ್ಗೆ ಅಲ್ಲಿ ನೋಡ್ತಾ ಇದ್ದೀರಾ 4% ಸಿಗ್ತಾಯಿದೆ. ಫಸ್ಟ್ ಲೆವೆಲಲ್ಲಿ ನೀವು ಕೊಟ್ಟಿರೋರ ಕಡೆಯಿಂದ 20% ಸಿಗ್ತಾಯಿದೆ. ಓಕೆ, ಅಲ್ಲಿ ನಿಮಗೆ 50 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಇದೇ ಥರ ನಿಮಗೆ 4% ಎಷ್ಟು ಅಂದರೆ ಪ್ರತಿ ವ್ಯಕ್ತಿಯಿಂದ 10 ರೂಪಾಯಿ ಸ್ನೇಹಿತರೆ. ಪ್ರತಿ ವ್ಯಕ್ತಿಯಿಂದ 10 ರೂಪಾಯಿ ಅಂದರೆ 2ನೇ ಲೆವೆಲ್ ಅನ್ನೋದು ನೀವು ಫಸ್ಟ್ ಲೆವೆಲಲ್ಲಿ ಎಷ್ಟು ಜನಕ್ಕೆ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಒಂದು 10 ಜನಕ್ಕೆ ನಾನು ಕೊಟ್ಟಿದ್ದೀನಿ, ಬೇರೆ ಯಾರಿಗೂ ಕೊಟ್ಟಿಲ್ಲ. ಓಕೆ, ಈ 10 ಜನನೂ 5 ಜನಕ್ಕೆ ಕೊಡ್ಬೋದು, ಕೆಲವರು ಒಬ್ಬರಿಗೆ ಇಬ್ಬರಿಗೆ ಈ ಥರ ಹೋಗ್ತಾ ಕೆಲವರು 10 ಜನಕ್ಕೆ ಕೊಡ್ಬೋದು, ಇಲ್ಲ ಕೆಲವರು 20 ಜನಕ್ಕೆ ಕೊಡ್ಬೋದು. ಆದರೆ ಎಲ್ಲನೂ 2ನೇ ಲೆವೆಲೇ ಕೌಂಟ್ ಆಗೋದು. ಅವಾಗ 2ನೇ ಲೆವೆಲಲ್ಲಿ ಬಂದಿರೋರು ಎಷ್ಟೇ ವ್ಯಕ್ತಿ ಪ್ರೀಮಿಯಂ ಪ್ಯಾಕೇಜ್ ತಗೊಂಡಿದ್ದ ತಕ್ಷಣ ನಿಮಗೆ 4% 10 ರೂಪಾಯಿ ಲೆಕ್ಕದಲ್ಲಿ ಬರುತ್ತೆ. ಒಂದು 100 ಜನ ಇದ್ದರೆ ಅಂದರೆ ಎಷ್ಟಾಯಿತು ನಿಮಗೆ 1000 ರೂಪಾಯಿ ಆಯಿತು. ಓಕೆ, ಅದೇ ಥರ ನಿಮಗೆ 3ನೇ ಲೆವೆಲು, 4ನೇ ಲೆವೆಲ್, 5ನೇ ಲೆವೆಲ್ ಅದೇ ಥರ ಸಿಗುತ್ತೆ. ಆಮೇಲೆ 6ನೇ ಲೆವೆಲಿಂದ 10ನೇ ಲೆವೆಲ್ವರೆಗೂ ನಿಮಗೆ 3% ಸಿಗುತ್ತೆ ಸ್ನೇಹಿತರೆ, ಅಂದರೆ 7.5 ರೂಪಾಯಿ. ಓಕೆ, ನೆಕ್ಸ್ಟ್ ಹಂಗೆ ಕೆಳಗಡೆ ನೋಡ್ತೀರಾ 11ನೇ ಲೆವೆಲಿಂದ 15ನೇ ಲೆವೆಲ್ವರೆಗೂ 2% ಅಂದರೆ 5 ರೂಪೀಸ್ ಸಿಗುತ್ತೆ. 16ನೇ ಲೆವೆಲಿಂದ 30ನೇ ಲೆವೆಲ್ವರೆಗೂ 1% ಅಂದರೆ 2.5 ರೂಪಾಯಿ. ಸ್ನೇಹಿತರೆ, ಈ 16ನೇ ಲೆವೆಲ್ ಅನ್ನೋದು ಹೆಚ್ಚು ಕಡಿಮೆ ನಿಮಗೆ ಕೌಂಟ್ ಮಾಡೋಕ್ಕಾಗಲ್ಲ, ಅಷ್ಟು ಜನ ಬಂದುಬಿಟ್ಟಿರ್ತಾರೆ. ಓಕೆ, ಟೈಮ್ ತೊಗೊಳುತ್ತೆ ಅದು. ಓಕೆ ಆಯಿತು, ಇವಾಗ ಇದು ಓಕೆ ನನಗೆ 2.5 ರೂಪಾಯಿ ಸಿಗ್ತಾಯಿದೆ. ಬಟ್ ಇಲ್ಲಿ ಟೈಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ನಿಮಗೆ 30 ಲೆವೆಲ್ ಇನ್ಕಮ್ ತೊಗೊಳ್ಬೇಕು ಅನ್ನೋದಾಗಿದ್ದರೆ ನೀವು ಯಾರನ್ನಾದರೂ ಒಬ್ಬರನ್ನ ರೆಕಮೆಂಡ್ ಮಾಡಿದ್ರೆ, ಒಬ್ಬರನ್ನ ರೆಫರ್ ಮಾಡಿದ್ರೆ ನಿಮಗೆ 3 ಲೆವೆಲ್ ಓಪನ್ ಆಗುತ್ತೆ ಸ್ನೇಹಿತರೆ. ಅಂದರೆ ಫಸ್ಟ್ ಲೆವೆಲಲ್ಲಿ ನಿಮಗೇನು 20% ಬರುತ್ತೋ ಅದು ಓಪನ್ ಆಗುತ್ತೆ. ಸೆಕೆಂಡು ಥರ್ಡು ಲೆವೆಲಲ್ಲಿ ನಿಮಗೆ 4% ಏನು ಓಪನ್ ಆಗುತ್ತೋ ಅದು ಹೋಗುತ್ತೆ. 2ನೇ ವ್ಯಕ್ತಿ ಮಾಡಿದಾಗ ನಿಮಗೆ ಇನ್ನೂ ಒಂದು 3 ಅಂದರೆ 6 ಲೆವೆಲು. 3ನೇ ವ್ಯಕ್ತಿ ಮಾಡಿದಾಗ ಇನ್ನೊಂದು ಲೆವೆಲು 9 ಲೆವೆಲು. ಈ ಥರ ಪ್ರತಿ ಒಬ್ಬೊಬ್ಬರನ್ನ ಡೈರೆಕ್ಟ್ ಮಾಡಿದಾಗ ನಿಮಗೆ 30 ಲೆವೆಲ್ ಓಪನ್ ಆಗಬೇಕಂದ್ರೆ ನಿಮ್ಮ ಡೈರೆಕ್ಟಲ್ಲಿ 10 ಜನ ಬಂದರೆ ಸಾಕು ಸ್ನೇಹಿತರೆ. ಓಕೆ, ಈಗ ಈ ಇನ್ಕಮ್ ನಿಮ್ಗೆ ಗೊತ್ತಾಯಿತು ಅಂತ ಕಾಣುತ್ತೆ. ನಾನು ನೆಕ್ಸ್ಟು ಹೋಗ್ತೀನಿ. ಇವಾಗ 2ನೇ ಇನ್ಕಮ್ ನಾನು ಹೇಳಿದ್ನಲ್ಲ, ಸ್ಪಾನ್ಸರ್ ಟೀಮ್ ಲೆವೆಲ್ ಇನ್ಕಮ್ಮು. ಸ್ಪಾನ್ಸರ್ ಟೀಮ್ ಲೆವೆಲ್ ಇನ್ಕಮ್ ತುಂಬ ಸೂಪರಾಗಿದೆ ಸ್ನೇಹಿತರೆ. ಇಲ್ಲಿ ನೀವು ಯಾರಿಗೆಲ್ಲ ಈ ಅವಕಾಶ ಕೊಟ್ಟಿದ್ದೀರೋ ಅವರೆಲ್ಲ ಏನು ಇನ್ಕಮ್ 50% ಇನ್ಕಮ್ ಹೇಳಿದ್ನಲ್ಲ, ಆ ಇನ್ಕಮ್ ಏನು ತೊಗೊಳ್ತಾರೋ ಅದರಲ್ಲಿ ನಿಮಗೆ 40% ಸಿಗುತ್ತೆ ಸ್ನೇಹಿತರೆ. ಅಂದರೆ ನೀವು ಒಂದು 10 ಜನ ಮಾಡಿದ್ದೀರಾ ಡೈರೆಕ್ಟಾಗಿ, ಇಲ್ಲ ಒಂದು 5 ಜನ ಮಾಡಿದ್ದೀರಾ, ಇಲ್ಲ ಇಬ್ಬರನ್ನ ಮಾಡಿದ್ದೀರಾ, ಇಲ್ಲ ಒಬ್ಬರನ್ನ ಮಾಡಿದ್ದಾರೆ, ಎಷ್ಟೋ ಮಾಡಿ ಆ ವ್ಯಕ್ತಿಗಳು ಒಂದು 100 ರೂಪಾಯಿ ತಗೊಳ್ತಾ ಇದೆ ಅಂದರೆ ನಿಮಗೆ 40 ರೂಪಾಯಿ ಬರುತ್ತೆ. ನೀವು ಒಬ್ಬರನ್ನ ಮಾಡಿದ್ದೀರಾ, ಅವ್ರು 100 ರೂಪಾಯಿ ತಗೊಳ್ತಾ ಇದ್ದರೆ 40 ರೂಪಾಯಿ ಬರುತ್ತೆ. 10 ಜನ ಮಾಡಿದ್ದೀರಾ, ಅವ್ರು 10 ಜನನೂ 100 ರೂಪಾಯಿ ತಗೊಳ್ತಾ ಇದ್ದರೆ ನಿಮಗೆ 400 ರೂಪಾಯಿ ಬರುತ್ತೆ. ಓಕೆ, ಅವ್ರು 1000 ರೂಪಾಯಿ ದುಡಿದ್ರೆ ನಿಮಗೆ ಎಷ್ಟು ಬರುತ್ತೆ, ನಿಮಗೆ ಪ್ರತಿ ವ್ಯಕ್ತಿಯಿಂದ 400 ರೂಪಾಯಿ ಬರುತ್ತೆ. ಅವಾಗ 10 ಜನರಿಂದ ಬಂದರೆ ಅಂದರೆ 40,000 ರೂಪಾಯಿ ಆಯಿತು, 4,000 ರೂಪಾಯಿ ಆಯಿತು ಅಲ್ವಾ. 400 ರೂಪಾಯಿ ಇಂಟು 10 4,000 ರೂಪಾಯಿ ಆಗುತ್ತೆ. ಅವರು 1 ಲಕ್ಷ ದುಡಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ 40,000 ಆಗುತ್ತೆ ಸ್ನೇಹಿತರೆ. ಇದು ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಇನ್ಕಮು. ಓಕೆ, ನಾವು ಡೈರೆಕ್ಟ್ ಮಾಡಿರೋ ವ್ಯಕ್ತಿಯಿಂದನೇ ನಮಗೆ ಸಿಗ್ತಾ ಇದೆಯಾ? ಇಲ್ಲ, ಅವರು ಯಾರನ್ನೆಲ್ಲ ಡೈರೆಕ್ಟ್ ಮಾಡಿದ್ರೋ ಅವರಿಂದನೂ ನಿಮಗೆ 20% ಸಿಗ್ತಾಯಿದೆ. ಅಂದರೆ 100 ರೂಪಾಯಿಗೆ 20 ರೂಪಾಯಿ ಸಿಗ್ತಾಯಿದೆ. ನೋಡಿ, ಸುಮಾರು ಅಂಗಡಿಗಳಲ್ಲಿ ಒಂದು 100 ರೂಪಾಯಿ ವ್ಯಾಪಾರ ಆದರೆ 20 ರೂಪಾಯಿ ಸಿಗೋತ್ತೆ ಕಷ್ಟ ಆಗಿದೆ. ಅಂಥ ಇದರಲ್ಲಿ ನಿಮಗೆ ಇಲ್ಲಿ
ನಿಮ್ಗೆ ಗೊತ್ತಿಲ್ಲದೆ ವ್ಯಕ್ತಿಗಳು ಅವರಿಗೆ ಬೇಕಾಗಿ ಇನ್ಕಮ್ ಬೇಕು ಅಂತ ಹೇಳ್ಬಿಟ್ಟು ಅವರು ರೆಫರ್ ಮಾಡಿ ಅವರು ಇನ್ಕಮ್ ತೊಗೊಂಡ್ರೆ ನಿಮ್ಗೆ ಅಲ್ಲೂ 20% ಬರುತ್ತೆ ಸ್ನೇಹಿತರೆ. ಓಕೆ, ಅದೇ ಥರ ನೋಡ್ತೀರಾ 3ನೇ ಲೆವೆಲಲ್ಲಿ ಅವ್ರು ಯಾರಂತಲೇ ಗೊತ್ತಿರಲ್ಲ. ಓಕೆ, ಅಲ್ಲೂ ನಿಮಗೆ ಅವ್ರು ತಗೊಳ್ತಾರೆ ಇನ್ಕಮಲ್ಲಿ 20%. ಅದೇ ಥರ ನೆಕ್ಸ್ಟ್ ಲೆವೆಲ್ ನೋಡಿ 4ನೇ ಲೆವೆಲಲ್ಲಿ ಅವ್ರು ತಗೊಳ್ತಾ ಇರೋದರಲ್ಲಿ 10%, 5ನೇ ಲೆವೆಲಲ್ಲಿರೋರು ತೊಗೊಂಡ್ರು 10%. ಸ್ನೇಹಿತರೆ 5ನೇ ಲೆವೆಲಲ್ಲಿ ಎಷ್ಟು ಜನ ಬರ್ಬೋದು ಸ್ವಲ್ಪ ಯೋಚನೆ ಮಾಡಿ. ನೀವು ಒಂದು 10 ಜನ ಮಾಡ್ತೀರಾ, ನೀವು ಮಾಡಿರೋ 10 ಜನನೂ ಅವ್ರಿಗೂ ಜೊತೆಗೆ ನಿಂತ್ಕೊಂಡು ಅವರು ಒಂದು 10 ಮಾಡಲಿ. ನೀವು ಅವ್ರ ಜೊತೆ ನಿಂತ್ಕೊಂಡ್ರೆ ಏನಾಗುತ್ತೆ ಹೇಳಿ, ಅವರು ಯಾರನ್ನ ತಂದರೂ ಅವ್ರ ಜೊತೆಗೆ ಅವ್ರು ನಿಂತ್ಕೊಳ್ತಾರೆ. ಆವಾಗ 3ನೇ ಲೆವೆಲ್ ಆಗೋಷ್ಟಕ್ಕೆ ಎಷ್ಟಾಯಿತು, 1000 ಜನರಾದರು. 1000 ಜನಕ್ಕೆ ಒಬ್ಬರು ಸಪೋರ್ಟ್ ಮಾಡ್ತಾರಾ? ಅಲ್ಲ, 100 ಜನ ಸಪೋರ್ಟ್ ಮಾಡ್ತಾರೆ. 100 ಜನನೂ ಸೇರಿಕೊಂಡು 1000 ಜನಕ್ಕೆ ಅವ್ರು 10 ಜನನೇ ತಂದಿರ್ತಾರಲ್ಲ, ಆ 10 ಜನಕ್ಕೆ ನೀವು 10 ಜನ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ರೆ ಸಾಕು, 1000 ಆಗುತ್ತೆ. 10,000 5ನೇ ಲೆವೆಲ್ ಆಗೋಷ್ಟಿಗೆ 1 ಲಕ್ಷ ಆಗುತ್ತೆ ಸ್ನೇಹಿತರೆ. 1 ಲಕ್ಷ ಜನ ಪ್ರತಿ ದಿವಸ ಬರೀ ಒಂದು 100 ರೂಪಾಯಿ ತಗೊಂಡ್ರೆ, ಅರ್ಥ ಮಾಡ್ಕೊಳ್ಳಿ, ಬರೀ 100 ರೂಪಾಯಿ ತೊಗೊಂಡ್ರೆ ನಿಮಗೆ ಅದರಲ್ಲಿ 10% ಅಂದರೆ 10 ರೂಪಾಯಿ ಸಿಗುತ್ತೆ ಒಬ್ಬರಿಂದ. 1 ಲಕ್ಷ ಜನ 10 ರೂಪಾಯಿ ಅಂತ ನಿಮಗೆ ಕೊಟ್ಟರೆ ನಿಮಗೆ ಎಷ್ಟು ಲಕ್ಷ ಆಯ್ತು ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ದೊಡ್ಡ ಇನ್ಕಮ್ ಇದು ಕೊಡುತ್ತೆ, ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ನಾನಿವಾಗ 3ನೇ ಇನ್ಕಮ್ಗೆ ಬರ್ತೀನಿ, ರಿವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್ನು. ರಿವಾರ್ಡ್ ಯಾವ ಥರ ಸಿಗುತ್ತೆ ಸ್ನೇಹಿತರೆ? ರಿವಾರ್ಡ್ಗೆ ನೀವು ನೋಡ್ತೀರಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನು 10 RP ಅಂತ ಕೊಟ್ಟಿದ್ದಾರೆ. ಹೆಂಗೆ ಈ RP ಬರುತ್ತೆ? ಓಕೆ, ಬಿಗಿನರ್ ಅಂತ ಹೇಳ್ಬಿಟ್ಟು ಫಸ್ಟು ನಿಮಗೆ ಎಕ್ಸಿಕ್ಯೂಟಿವ್ ಬ್ಯಾಗ್ ಕೊಡ್ತಾರೆ. ಹೆಂಗೆ ಈ RP ಬರುತ್ತೆ ಸ್ನೇಹಿತರೆ? ಇವಾಗ ನೀವು 10 ಜನ ಮಾಡಿದ್ದೀರಲ್ಲ, ಈ 10 ಜನ ನಿಮ್ಮ ಡೈರೆಕ್ಟ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕಲಿ ನಿಮಗೆ A1 AB ಅಂತ ಗ್ರೂಪ್ ಕ್ರಿಯೇಟ್ ಮಾಡಿರುತ್ತೆ. ನೀವು ಡೈರೆಕ್ಟ್ ಮಾಡೋ ವ್ಯಕ್ತಿಗಳು ಅದು ನಿಮಗೆ ಕಾಣಲ್ಲ. ಎಲ್ಲಿ ಕಾಣುತ್ತೆ ಅಂದರೆ, ನೀವು ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ, ಅದರಲ್ಲಿ ರಿವಾರ್ಡ್ಸ್ ಅನ್ನೋ ಕಾಲಮ್ ಇದೆ ಕೆಳಗಡೆ ಬಾಟಮಲ್ಲಿ. ಆ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಅಲ್ಲಿ ಎಷ್ಟು ಜನ ನಿಮ್ಮ ಕೆಳಗಡೆ ಬಂದಿದ್ದಾರೆ ಅನ್ನೋದು ತೋರಿಸುತ್ತೆ ಸ್ನೇಹಿತರೆ. ಅದು ನಿಮ್ಮ ಕಡೆಯಿಂದ ಇಲ್ಲ, ನಿಮಗೆ ಯಾರು ಅವಕಾಶ ಕೊಟ್ಟಿರೋ ಅವ್ರ ಕಡೆಯಿಂದನೂ ಬಂದಿರುತ್ತೆ, ಅವ್ರ ಮೇಲೆ ಕಡೆ ಅವರಿಗೆ ಅವಕಾಶ ಕೊಟ್ಟಿರೋವ್ರ ಕಡೆಯಿಂದನೂ ಬಂದಿರುತ್ತೆ. ತುಂಬ ದೊಡ್ಡ ಮಟ್ಟಿಗೆ ಇನ್ಕಮ್ಮು. ಓಕೆ, ಇಲ್ಲಿ ನಿಮಗೆ ಮ್ಯಾಚಿಂಗ್ ಅನ್ನೋದಿದೆ. ಅಂದರೆ ನೀವು ಒಂದು 10 ಜನ ಮಾಡಿದರೆ ಅಂದರೆ ಒಂದು 5 ಜನ ನಿಮ್ಮ ಕಾಲಮ್ ಎಗೆ ಬಂದಿರ್ತಾರೆ, 5 ಜನ ಕಾಲಮ್ ಬಿಗೆ ಹೋಗಿರ್ತಾರೆ. ಅಲ್ಲಿ ನಿಮಗೆ ಮ್ಯಾಚಿಂಗು ಅಂದರೆ 5 ಜನ ಅಂದರೆ 5 ಮ್ಯಾಚಿಂಗ್ ಕಂಪ್ಲೀಟ್ ಆಗೋಯ್ತು. ಅಲ್ಲಿ 10 ಮ್ಯಾಚಿಂಗ್ ಕಂಪ್ಲೀಟ್ ಆಗಬೇಕು. ಒಂದು ಕಡೆ ಆಟೋಮೆಟಿಕ್ಲಿ ಮೇಲ್ಗಡೆಯಿಂದ ಬರ್ತಾ ಇರೋರ್ದೆಲ್ಲ ಒಂದು ಕಡೆ ಹೋಗ್ತಾ ಇರುತ್ತೆ. ಅವಾಗ ಇನ್ನೊಂದು ಕಡೆ ನಿಮ್ಗೆ 5 ಜನ ಆಲ್ರೆಡಿ ನೀವು 10 ಜನ ಮಾಡಿರೋದ್ರಲ್ಲಿ 5 ಜನ ಇರ್ತಾರೆ. ಈ 5 ಜನನೂ ಅವ್ರು 10 ಮಾಡಿದಾಗ ಎಷ್ಟಾಯಿತು ನಿಮಗೆ? ಅಲ್ಲಿ 50 ಜನ ಆಯಿತು. ಅಂದರೆ 50 RP ನೋಡ್ತೀರಾ, ನಿಮ್ಗೆ 5 ಜನ ಇರುವಾಗಲೇ ಅವ್ರು ಒಬ್ಬೊಬ್ಬರನ್ನ ಮಾಡಿದಾಗಲೇ 5 × 5 10 ಜನ ಆಯಿತು. ಆವಾಗ 10 RP ಮ್ಯಾಚ್ ಆಗಿತ್ತು, ನಿಮಗೆ ಎಕ್ಸಿಕ್ಯೂಟಿವ್ ಬ್ಯಾಗ್ ಬಂತು. ಈ 10 ಜನನೂ ತಿರ್ಗಾ ನೆಕ್ಸ್ಟು ಎಷ್ಟು 20 RP 25 10 ಜನನೂ ಜಸ್ಟು ಒಂದು ಇಬ್ಬರನ್ನ ಮಾಡಲಿ, ಇಲ್ಲ 3 ಜನ ಮಾಡಲಿ, 25 ಕಂಪ್ಲೀಟ್ ಆಗುತ್ತೆ. ನಿಮಗೆ ಅಲ್ಲಿ ಅಚೀವರ್ ರ್ಯಾಂಕ್ ಬರುತ್ತೆ, ನಿಮಗೆ ಪ್ರಮೋಷನಲ್ ಕಿಟ್ ಸಿಗುತ್ತೆ ಸ್ನೇಹಿತರೆ. ಓಕೆ, ಅದೇ ಥರ ನೆಕ್ಸ್ಟು ನೀವು 50 RP ತಗೊಂಡಾಗ ನೀವು ಮಾಡೋದಲ್ಲ, ನಿಮ್ಮ ಜೊತೆ ಬಂದಿರೋರು ಅವರವರಿಗಾಗಿ ಬಿಸ್ನೆಸ್ಗಾಗಿ ಮಾಡ್ತಾರೆ. ನೋಡ್ತೀರಾ ಇಲ್ಲಿ ನಿಮಗೆ ಏನು ಬಿಲ್ಡರ್ ರ್ಯಾಂಕು 1 ಡೇ LDP ಪ್ರೋಗ್ರಾಮ್ ನಿಮಗೆ ಸಿಗುತ್ತೆ. ಅದು ಎಲ್ಲಿ ಬೇಕಾದರೂ ಸಿಗ್ಬೋದು, ಟೂರು ಫಿಕ್ಸ್ ಮಾಡಿರ್ತಾರೋ ಇಲ್ಲ, ಎಲ್ಲಿ ಬೇಕಾದರೂ ಸಿಗ್ಬೋದು ಸ್ನೇಹಿತರೆ. ಬರೀ ನಮಗೆ ಈ ಥರ ಬ್ಯಾಗು ಎಕ್ಸಿಕ್ಯೂಟಿವ್ ಬ್ಯಾಗು ಕಿಟ್ಟು ಈ ಥರ ಕೊಡೋದೇ ಮಾತ್ರ ಇರೋದು, ಅಮೌಂಟ್ ಏನು ಬರಲ್ವಾ ಸ್ನೇಹಿತರೆ? ನೋಡಿ ಇಲ್ಲಿ ನಿಮಗೆ 8 ಲೆವೆಲ್ ಏನು ತೋರಿಸಿದಾರೋ ಈ 8 ಲೆವೆಲ್ ಆದಮೇಲೆ ನಿಮಗೆ 2 ಡೇಸ್ LDP ಸಿಗ್ತಾ ಇದೆ ಆಯಿತಾ. ಅದಾದಮೇಲೆ 32 ಇಂಚಸ್ LED TV ಸಿಗುತ್ತೆ. ಎಷ್ಟು 250 RP ಬಂದಾಗ 250 RP ಬರಬೇಕಂದ್ರೆ ಹೆಂಗೆ? ಒಂದು 20 ಜನ ನಿಮಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ಕಡೆ 20 ಜನನೂ 10 ಜನನ ಮಾಡಿದಾಗ ಎಷ್ಟಾಯಿತು? 200 ಆಯಿತು ಆಯ್ತಲ್ಲ. 200 ಆದಾಗ 250 ಆಗಬೇಕಂದ್ರೆ ಏನು ಮಾಡಬೇಕು? ಅಲ್ಲಿ ಬಂದಿರೋರು ಒಬ್ಬೊಬ್ಬರನ್ನ ಮಾಡಿದ್ರೇ ಅದು 300-400 ಆಗುತ್ತೆ. ಓಕೆ, ಇವಾಗ ನೀವು ಡೈರೆಕ್ಟಾಗೆಲ್ಲ ಒಂದು 25 ಜನ ಮಾಡಿದ್ದೀರಾ ಅಂದ್ಕೊಳ್ಳಿ. ನೀವು ಡೈರೆಕ್ಟ್ 25 ಜನ ಮಾಡಿದ್ದೀರಾ ಅಂದರೆ 20 ಜನ ಡೈರೆಕ್ಟ್ ಮಾಡಿದ್ದೀರ ಅಂದರೆ ನಿಮ್ಗೆ ಒಂದು ಕಡೆ 10 ಜನ ಕೂತ್ಕೊಂಡಿರ್ತಾರೆ.
10 ಜನ 20 ಜನ ಮಾಡುತ್ತೆ ಅಂದರೆ ನಿಮಗೆ 250 ಅಲ್ಲ 300 RP ಆಗೋಯ್ತು. ಓಕೆ, ಇದೇ ಥರ 250 RPಗೆ ನಿಮಗೆ ಆಲ್ರೆಡಿ 32 ಇಂಚಸ್ಸು LED TV ಸಿಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟು 500 RP ಆದಾಗ ನಿಮಗೆ ಡೊಮೆಸ್ಟಿಕ್ ಟೂರ್ ಸಿಗುತ್ತೆ. ಅದೇ ಥರ 1500 RP ಆದಾಗ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಸಿಗುತ್ತೆ ಸ್ನೇಹಿತರೆ. ಬರೀ ಇಷ್ಟು ಮಾತ್ರ ಅಲ್ಲ, ಇದು ಬರೀ 8 ರಿವಾರ್ಡ್ಸಿಗೆ ಮಾತ್ರ ಸಿಗೋದು. ನೆಕ್ಸ್ಟು ಅದಾದಮೇಲೆ ನೀವು ನೋಡ್ತೀರಾ 9ನೇ ರಿವಾರ್ಡಿಂದ ನಿಮಗೆ ದುಡ್ಡು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಯಾವ ಥರ ನೋಡಿ, ನೀವು 9ನೇ ರಿವಾರ್ಡ್ಗೆ ಹೋದಾಗ 3500 RP ಟಚ್ ಆಯಿತು ಅಂದಾಗ ನಿಮಗೆ ಬೈಕ್ ಫಂಡು ಕಂಪನಿ ನೀವು ಬೈಕೆ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಅರ್ಥ ಆಯ್ತಾರಲ್ಲ, ಬೈಕೆ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ, ನೀವು ಏನು ಬೇಕಾದರೂ ನೀವು ದುಡ್ಡಿಂದ ಬಳಸ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ನೆಕ್ಸ್ಟು 7000 RP ಆಯಿತು ಅಂದಾಗ ನಿಮಗೆ ಕಾರ್ ಫಂಡ್ ಸಿಗುತ್ತೆ. ಓಕೆ, 2.5 ಲಕ್ಷ ಸಿಗ್ತಾಯಿದೆ ಸ್ನೇಹಿತರಲ್ಲಿ, ಕರೆಕ್ಟ್ ಅಲ್ವಾ? ಅದೇ ಥರ ನೀವು ನಿಮ್ಮದು 1500 RP ಆಯಿತು ಅಂದಾಗ ನಿಮಗೆ ಗೋಲ್ಡ್ ಫಂಡ್ ಸಿಗುತ್ತೆ. ಎಷ್ಟಿದೆ ನೋಡಿ, 5 ಲಕ್ಷ ರೂಪಾಯಿ. 35,000 RP ಆಯಿತು ಅಂದಾಗ ನಿಮಗೆ ಡೈಮಂಡ್ ರ್ಯಾಂಕ್ ರೀಚ್ ಆಗೋದು. ನೋಡಿ, ಇಲ್ಲಿ ಇದ್ರ ಜೊತೆಗೆ ರ್ಯಾಂಕು ಬರುತ್ತೆ. ನಾನು ರ್ಯಾಂಕ್ ಹೇಳ್ತಾ ಇಲ್ಲ, ಇಲ್ಲಿ ನಿಮಗೆ ಏನು ಅಮೌಂಟ್ ಬರುತ್ತೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಇಲ್ಲಿ ಡೈಮಂಡ್ ರ್ಯಾಂಕು ರೀಚ್ ಆಗ್ತೀರಾ, ನಿಮಗೆ ಕಾರ್ ಫಂಡ್ ತಿರ್ಗಾ ಸಿಗುತ್ತೆ 2ನೇ ಲೆವೆಲಲ್ಲಿ. ಫಸ್ಟ್ ಒಂದು 2.5 ಲಕ್ಷ ಸಿಕ್ತು, ಇಲ್ಲಿ ನಿಮಗೆ 8.5 ಲಕ್ಷ ಸಿಗ್ತಾಯಿದೆ ಸ್ನೇಹಿತರೆ. 8,50,000 ರೂಪಾಯಿ ಸಿಗುತ್ತೆ ನೋಡಿ. ಇದೇ ಥರ 7000 RP ತೊಗೊಂಡಾಗ ರಾಯಲ್ ಡೈಮಂಡ್ ನೀವು ಹಾಕ್ತೀರಾ. ಫ್ಲ್ಯಾಟ್ ಫಂಡು ನಿಮಗೆ ಎಷ್ಟು ಬರ್ತಾಯಿದೆ? 17,50,000 ರೂಪಾಯಿ ನೋಡಿ. ಇದೇ ಥರ ನಿಮ್ಮ ಲಾಸ್ಟಲ್ಲಿ ನೀವು 16ನೇ ಲೆವೆಲ್ ರೀಚ್ ಆದಾಗ ನೆಕ್ಸ್ಟು 70,000 RP ಬಂತು ಅಂದರೆ ಈಗ ಮಿಲಿಯನರ್ ಆಗ್ತೀರಾ. ನಿಮಗೆ ಕ್ಯಾಶ್ 1 crore ಕ್ಯಾಶ್ ಸಿಗುತ್ತೆ ಸ್ನೇಹಿತರೆ. ಇದು ನೀವು ಮಾಡೋದ್ರಿಂದಲ್ಲ, ನಿಮಗೆ ಗೊತ್ತಿಲ್ಲದೇ ಬರ್ತಾ ಇರೋದು. ಯಾಕಂದರೆ ನೀವು 10 ಜನ ಮಾಡಿದ್ದೀರಾ, ಅದು ಆಟೋಮೆಟಿಕ್ಲಿ ಈ 10 ಜನ ಮಾಡಿದ್ದಕ್ಕೆ ಫಸ್ಟೇ ನಿಮಗೆ ಇನ್ಕಮ್ ಸಿಕ್ಕಾಯಿತು. ಅವರು ಯಾರನ್ನ ತರ್ತಾಯಿದ್ರು ಅದರಲ್ಲೂ ಇನ್ಕಮ್ ಸಿಕ್ಕಾಯಿತು. ನೆಕ್ಸ್ಟ್ ನೀವು ಜಾಯ್ನ್ ಆಗಿರೋ 699 ರೂಪಾಯಿ ಏನು ಪೇ ಮಾಡಿದ್ರು ಅದಕ್ಕೂ ನಿಮ್ಗೆ ವೋಚರ್ ಬಂತು, ಟಾಸ್ಕ್ ಬೇರೆ ಸಿಕ್ತು, ನಿಮಗೇನು ಲಾಸ್ ಇಲ್ಲ ಅಲ್ಲಿ. ಅರ್ಥ ಆಯ್ತಾರಲ್ಲ? ಇದೇ ಥರ ನೀವು ನೆಕ್ಸ್ಟು ಈ ಲೆವೆಲ್ ರೀಚ್ ಆದಾಗ ನಿಮಗೆ ಇಲ್ಲೂ ಇಷ್ಟು ಅಮೌಂಟ್ ಸಿಗುತ್ತೆ ಸ್ನೇಹಿತರೆ. 3ನೇ ಕಂಪ್ಲೀಟ್ ಆಗೋಯ್ತು, 4ನೇದು ಹೋಗೋಣ. ಶಾಪಿಂಗ್ ಬೋನಸ್ ಸ್ನೇಹಿತರೆ, ನೀವು ಯಾರಿಗೆಲ್ಲ ಅವಕಾಶ ಕೊಟ್ಟಿದ್ದೀರೋ ಅವರೆಲ್ಲ ಆನ್ಲೈನ್ ಆಫ್ಲೈನಲ್ಲಿ ಏನು ಶಾಪಿಂಗ್ ಮಾಡ್ತಾರೋ ಅಲ್ಲೂ ನಿಮಗೆ ಇನ್ಕಮ್ ಸಿಗುತ್ತೆ ಸ್ನೇಹಿತರೆ. ಓಕೆ, ಲೆವೆಲ್ ಇನ್ಕಮ್ ಬರುತ್ತೆ, ಅಲ್ಲಿ ಸೆಲ್ಫ್ BV ಇನ್ಕಮ್ ಬರುತ್ತೆ. ಲೆವೆಲ್ 1 to 30 ಲೆವೆಲ್ವರೆಗೂ ನಿಮಗೆ ಇನ್ಕಮ್ ಸಿಗುತ್ತೆ ಸ್ನೇಹಿತರೆ. 30ನೇ ಲೆವೆಲ್ವರೆಗೂ ನೀವು ಎಲ್ಲೇ ಜಾಗದಲ್ಲಿರಿ, ಯಾವ ಜಾಗದಲ್ಲಿರಲಿ ನಿಮಗೆ ಇನ್ಕಮ್ ಸಿಗುತ್ತೆ ಸ್ನೇಹಿತರೆ. ಓಕೆ, ಫ್ರಾಂಚೈಸಿ ಇದ್ರ ಬಗ್ಗೆ ಎಲ್ಲ ಬೇಕಾದರೆ ಡೀಟೇಲಾಗಿ ನಿಮಗೆ 6 ನಂಬರ್ ಕಳಿಸಿದ್ರೆ ಅವ್ರ ಜೊತೆ ಕೂತ್ಕೊಂಡು ಡೀಟೇಲಾಗಿ ಮಾತಾಡ್ಕೊಳ್ಳಿ. ಫ್ರಾಂಚೈಸಿಗಳು ಇದೆ ಇಲ್ಲಿ. ಫ್ರಾಂಚೈಸಿ ಮುಖಾಂತರನೂ ಏಜೆಂಟ್ ಪಾರ್ಟ್ನರ್ ಆಗ್ಬೋದು, ನೀವು ಪಿನ್ ಕೋಡ್ ಪಾರ್ಟ್ನರ್ ಆಗ್ಬೋದು, ಡಿಸ್ಟ್ರಿಕ್ಟ್ ಪಾರ್ಟ್ನರ್ ಆಗ್ಬೋದು. ಅದೇ ಥರ ಸ್ಟೇಟ್ ಎಲ್ಲ ಇನ್ನೂ ಅದ್ರ ಬಗ್ಗೆಲ್ಲ ಇನ್ನೂ ಡಿಸ್ಕಸ್ ಮಾಡಿಲ್ಲ. ಈಗ ಆಲ್ರೆಡಿ ಪಿನ್ ಕೋಡ್ವರೆಗೂ ಇದೆ. ಒಂದೊಂದಾಗಿ ಬಿಲ್ಡ್ ಆಗ್ತಾ ಹೋದಾಗ ಇದರೆಲ್ಲ ನೀವು ಡೀಟೇಲು ಗೊತ್ತಾಗ್ಬೋದು ಸ್ನೇಹಿತರೆ. ಓಕೆ, ಟೈಮ್ಸ್ ಆ್ಯಂಡ್ ಕಂಡೀಷನ್ ನೀವು ನೋಡ್ತೀರಾ ಕ್ಲಿಯರಾಗಿ. ನಿಮ್ಗೆ ಕಳಿಸ್ಕೊಡಿರೋರ ಜೊತೆ ಕೂತ್ಕೊಂಡು ಟೈಮ್ಸ್ ಆ್ಯಂಡ್ ಕಂಡೀಷನ್ ನೋಡ್ಕೊಳ್ಳಿ. 18 ವರ್ಷ ಆಗಿರಬೇಕು ಇದರಲ್ಲಿ ಯಾರು ಮೆಂಬರ್ಶಿಪ್ ಆಗಬೇಕಂದ್ರೆ. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೇ ಅಕೌಂಟ್ ಓಪನ್ ಮಾಡೋಕ್ಕಾಗೋದು, ಒಂದು ಪ್ಯಾನ್ ಕಾರ್ಡಿಗೆ ಒಂದೇ ಅಕೌಂಟು. ಅದ್ರ ಮುಖಾಂತರ ನೀವು ಆರಾಮಾಗಿ ದೊಡ್ಡ ಮಟ್ಟಿಗೆ ಇನ್ಕಮ್ ತೊಗೊಳ್ಬೋದು. ಓಕೆ ಸ್ನೇಹಿತರೆ, ಶಾಪಿಂಗ್ ಬ್ಯಾಲೆನ್ಸು ನೀವು ನೋಡ್ತೀರಾ. ಶಾಪಿಂಗ್ ಬ್ಯಾಲೆನ್ಸಲ್ಲಿ ನಿಮಗೆ ಇನ್ಕಮ್ ಏನು ಬರುತ್ತೋ ಶಾಪಿಂಗ್ ಮಾಡ್ಕೊಂಡೇ ಹೋಗ್ತಾ ಇರ್ಬೋದು. ಸುಮಾರಿದೆ ಸ್ನೇಹಿತರೆ ಈ ಥರ. ಇದನ್ನೆಲ್ಲ ನೀವು ಕ್ಲಿಯರಾಗಿ ಡೀಟೇಲಾಗಿ ಕೂತ್ಕೊಂಡು ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇನ್ನು ನನಗೆ ಇನ್ನೂ ಡೀಟೇಲಾಗಿ ನಿಮಗೆ ಬೇಕು ಅನ್ನೋದಾದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನನ್ನ ಹೆಸರು ಮುರಳೀಧರನ್ ಅಂತ ಹೇಳ್ಬಿಟ್ಟು, ಕರ್ನಾಟಕದಲ್ಲಿ ನಾನಿರೋದು ಬ್ಯಾಂಗ್ಳೂರಲ್ಲಿ. ನನ್ನ ನಂಬರು 9513031505. ಓಕೆ, ಯಾರಿಗಾದರೂ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಡೀಟೇಲ್ಸು ಕೇಳ್ಬೋದು ವಿಡಿಯೋ ನೋಡೋರು. ಓಕೆ ಸ್ನೇಹಿತರೆ, ಅದೇ ಥರ ನಾನು